ದುಡ್ಡು ಬೇಡವಣ. ಡಿಂಪು ಇಲ್ಲಿ ನೋಡಿ ಬಂದ್ರೆ ಏನಿಲ್ಲ, ಬರೀ ಫೋನ್ ಇಟ್ಕೊಂಡು ರೀಲ್ಸ್ ನೋಡೋದೇ ಕೆಲಸ ಇವ್ರದ್ದು. ಇದೇ ಮಾಡೋದು. ಯಾವ ಕಟಿಂಗ್ ಬೇಕು ನಿಮಗೆ? ಹಾಂ, ಏನು ಹೆಬ್ಬುಲಿ ಕಟ್ಟಿಂಗು? ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಡೈಲಿ ವ್ಲಾಗ್ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ನಾನು ನಮ್ಮ ಅಕ್ಕ ಇಬ್ಬರು ಇರ್ತೀವಿ ವಿಡಿಯೋದಲ್ಲಿ. ಮತ್ತು ಎಲ್ಲೆಲ್ಲಿ ಹೋಗ್ತೀವಿ ಮತ್ತು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಓಕೆನಾ? ನಮ್ಮ ಅಕ್ಕನ ತೋರಿಸ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ನೋಡೋಣ ಏನೇನು ಮಾಡ್ತೀವಿ ಅಂತ. ಕರ್ಕೊಂಡು ಇದು ನಮ್ಮ ಊರ ಕೆರೆ ನೋಡಿ. ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಎಲ್ಲ ಕಡೆನೂ ಮಳೆ ಕಡಿಮೆ ಆಗಿರೋದ್ರಿಂದ ನೀರೇ ಇಲ್ಲ, ನೀರು ಕಡಿಮೆ ಆಗಿದೆ. ಇದು ನಮ್ಮೂರ ಟೌನ್. ಟೌನು ಅಂತ ಅಂದರೆ ಕೊಣನೂರು ಅಂತ ಇನ್ನೇನು ಅದೇ ಕೇಳಿರ್ತೀರ. ಗೊತ್ತು, ನಮ್ಮ ಕಡೆ ಅವರಿಗೆ ಯಾರ್ಕಲ್ಗುಡ್ ಸೈಡ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಏನೇ ತೊಗೋಬೇಕು ಅಂತ ಅಂದ್ರೂ ಇಲ್ಲಿಗೇ ಬರಬೇಕು. ₹100 ಹಾಕೋಣ ಸಾಕು. ದುಡ್ಡಿನ ದುಡ್ಡು ಬೇಡವಣ. ಡಿಂಪು ಇಲ್ಲಿ ಹಾಯ್ ಹಾಯ್ ಮಾಡ್ಬೇಕು ನೀನು. ಇವಾಗ ಪೆಟ್ರೋಲ್ ಬಂಕಿಗೆ ಬಂದ್ವಿ. ತಿಂಡಿ ಆಯ್ತು ನಿಮಗೆ? ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟಿದ್ವಿ. ಇನ್ನು ಹಾಸ್ಪಿಟಲ್ಗೆ ಹೋಗೋದು ½ ಅನ್ ಅವರ್ ಆಗುತ್ತೆ ಅನ್ಸುತ್ತೆ. ಎಷ್ಟೊತ್ತಾಗುತ್ತೆ ಅಂತ ಏನು? ಇವಾಗ ನಾವು ಹಾಸ್ಪಿಟ್ಲಿಂದ ಬಂದಮೇಲೆ ನಮ್ಮ ಅಕ್ಕಂಗೆ ಆರಕಲ್ಗುಡಿಗೆ ಹೋಗಬೇಕು, ಬೇರೆ ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಿದ್ವಿ. ಅವನು ನಮ್ಮ ಅಕ್ಕನ ಮಗ ನೋಡ್ತಾ ಸ್ಮೈಲ್ ಮಾಡ್ತಾ ಇದ್ದ. ನಮ್ಮ ಕಡೆ ಅಂತೂ ಮಳೆ ಇಲ್ಲ, ಫುಲ್ಲು ಬೆಳೆ ಎಲ್ಲ ಫುಲ್ಲು ಲಾಸ್ ಆಗೋಗೈತೆ. ಆಗಿದೆ ಕಮೆಂಟ್ ಮಾಡಿ. ಈ ಕಡೆ ಫುಲ್ಲು ಬೇಸಿಗೆ ನೋಡಿ, ಎಲ್ಲ ಜನರಿಗೆ ತುಂಬ ಮೋಸ ಲಾಸು. ಮಳೆ ಬರ್ತಿದೆ, ನಮ್ಮ ಕಡೆಗೆ ಸ್ವಲ್ಪ ಪಾರ್ಸಲ್ ಮಾಡಿ. ಎಲ್ಲ ಶುಂಠಿ ಅದು ಇದು ಹಾಕಿದ್ದಾರೆ, ನೀರಿಲ್ಲ, ಏನು ಮಾಡೋದು? ಫೈನಲಿ ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ಸುಮ್ಮನೆ ಹೋಗ್ತಾ ಇದೆ. ನಮ್ಮ ಅಕ್ಕ ವಿಡಿಯೋ ಮಾಡಿದ್ದಾಳೆ. ಏನೇನೋ ಮಾಡೋರು ಅಟೆಂಡ್.
ನೋಡಿ ಇವಳು ಹಾಸ್ಪಿಟ್ಲಿಗೆ ಕರ್ಕೊಬಂದು ನನ್ನ ಇಲ್ಲಿ ಫೋನ್ ನೋಡ್ತಾ ನಿಂತೆ. ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದು ಕೆಲಸ ಎಲ್ಲ ಮುಗೀತು. ಅಂದರೆ ನಾವು 11 ಗಂಟೆಗೆ ಬಂದಿದ್ದು, ಹೊರಟಿದ್ದೆ 1:30 ಆಯಿತು. ಟೈಮ್ ಆಯಿತು. ಇಲ್ಲೇ ನಮ್ಮ ರಿಲೇಷನ್ ಇದ್ದಾರೆ, ಅವ್ರ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಊರಿಗೆ ಹೋಗಬೇಕು. ಇಷ್ಟ ಆಯ್ತಾ ಊಟ? ಯಾವ ಕಟಿಂಗ್ ಬೇಕು ನಿನಗೆ? ಹಾಂ, ಏನು ಹೆಬ್ಬುಲಿ ಕಟಿಂಗು? ನೀನು ದಪ್ಪ ಆಗಿರೋದಕ್ಕೆ ಡುಮ್ಮಿ ಡುಮ್ಮಿ ಅನ್ನೋದೆಲ್ಲ. ಇದ್ದೀವಿ ಮನೆಗೆ, ಕೆಲಸ ಎಲ್ಲ ಮುಗೀತು. ಇವಾಗ ಬಂದ್ವಿ ಮನೆಗೆ. ತುಂಬಾ ಸುಸ್ತು ಅನ್ನಿಸ್ತು. ಏಕೆಂದರೆ ಹಾಸ್ಪಿಟಲ್ಗೆ ಹೋದ್ರೇ ಹಂಗೆ ಅನಿಸುತ್ತೆ. ಅಂದರೆ ಅಲ್ಲೇ ನಾವು ಹೋಗಿದ್ದು 11 ಗಂಟೇಲಿ, ಬಟ್ ಅಲ್ಲಿ ಆಗಿ 1:30 ಆಯಿತು. ಅಲ್ಲಿ ಟೈಮ್ ಆಯಿತು. ಹಾಗಾಗಿ ಅಲ್ಲೇ ನಮ್ಮ ರಿಲೇಷನ್ ಮನೆಗೆ ಹೋಗಿ ಊಟ ಮುಗಿಸಿ ಇವಾಗ ನಮ್ಮ ಮನೆಗೆ ಬಂದ್ವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನೋಡೋಣ ಸಂಜೆ ಏನೇನು ಮಾಡ್ತೀವಿ ಅನ್ನೋದನ್ನು ಆದರೆ ವಿಡಿಯೋ ಮಾಡ್ಕೊತೀನಿ ಆದಷ್ಟು. ನೆಕ್ಸ್ಟು ನಾನು ಕೇಳಿದ್ದೆ ಅಲ್ವಾ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ನನ್ನ ಬಗ್ಗೆ ಕಮೆಂಟ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಆದರೆ ಈ ವ್ಲಾಗಲ್ಲೇ ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಕ್ವಶನ್ಸ್ ಬಂದಿದೆ, ಆದಷ್ಟು ಬೇಗ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಇವಾಗ ನನ್ನ ಹಸ್ಬೆಂಡ್ ಊರಿಂದ ಬಂದರು, ಬರ್ತಾ ಇದ್ದಾರೆ. ಹಾಯ್ ಮಾಡಿ. ನಾನು ಹಿಂಗೆ ಅವಾಗ ತಾನೇ ಬಂದು ನಮ್ಮ ಚಿಕ್ಕಮ್ಮನ ಮಗನ ಜೊತೆ ವಾಲಿಬಾಲ್ ಆಡ್ತಾಯಿದ್ರು. ಹಿಂಗೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ನೀನೇನು ಚಿಕ್ಕ ಮಗುನ ಅದನ್ನು ತಗೊಂಡಿದ್ಯಲ್ಲ? ನಿನ್ನೆ ನನಗೊಂದು ಕಮೆಂಟ್ ಬಂದಿತ್ತು. ಏನಪ್ಪ ಅಂತ ಅಂದರೆ, ನಿಮ್ಮ ಅಕ್ಕನ ಬಿಟ್ಟು ನಿಮ್ಮನ್ನು ಯಾಕೆ ಫಸ್ಟು ಮದುವೆ ಮಾಡಿದ್ದಾರೆ, ನಿಮ್ಮ ಅಕ್ಕನಿಗೆ ಯಾಕೆ ಮದುವೆ ಮಾಡಿಲ್ಲ ಅಂತ. ಅದಕ್ಕೆ ನೀವು ಕೇಳಿದ್ಮೇಲೆ ನಾನು ಆನ್ಸರ್ ಮಾಡಲೇಬೇಕಲ್ವಾ. ಏನಕ್ಕೆ ಅಂತ ಅಂದರೆ, ಇದೇನಿಲ್ಲ, ಸಿಂಪಲ್. ನಮ್ಮನೆ ಅಂದರೆ ಎಲ್ಲ ವ್ಯವಹಾರಗಳನ್ನ ಮೇಂಟೈನ್ ಮಾಡೋದಿಲ್ಲ ನಮ್ಮ ಅಕ್ಕನೇ. ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಅಕ್ಕನೇ ನೋಡ್ಕೊಳ್ಳೋದು ನಮ್ಮನೆ. ಅದರಿಂದ ಫಸ್ಟು ತಂಗಿ ಮದುವೆ ಮಾಡಿಬಿಟ್ಟು ಆಮೇಲೆ ನಾನು ಮದುವೆ ಆಗೋಣ ಅಂತ ನಮ್ಮ ಅಕ್ಕ ಮತ್ತು ಮನೆಯಲ್ಲಿ ಎಲ್ಲ ಡಿಸೈಡ್ ಮಾಡಿ ಫಸ್ಟು ನನ್ನ ಮದುವೆ ಮಾಡಿದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ರೀಸನ್ ಇಲ್ಲ. ಆ್ಯಕ್ಚುಲಿ ಈ ಕ್ವಶನ್ಗೆ ಎಲ್ಲರಿಗೂ ಡೌಟ್ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು, ಎಲ್ಲರಿಗೂ ಡೌಟ್ ಇರುತ್ತೆ, ಏನಕ್ಕೆ ಫಸ್ಟ್ ತಂಗಿ ಮದುವೆ ಮಾಡಿದ್ದಾರೆ ಅಂತ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೇ ನಾನು ಈ ಕ್ವಶನ್ಗೆ ಫಸ್ಟ್ ಆನ್ಸರ್ ಮಾಡಿಬಿಡೋಣ ಅಂತ ಆನ್ಸರ್ ಮಾಡಿದೆ. ನಿಮಗೂ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅಂದರೆ ನಮ್ಮನೆ ಕಂಪ್ಲೀಟ್ ಎಲ್ಲನೂ ನೋಡ್ಕೊಳ್ಳೋದು ನಮ್ಮ ಅಕ್ಕನೇ. ಅದರಿಂದ ಫಸ್ಟು ನನ್ನನ್ನು ಮದುವೆ ಮಾಡಿದ್ದು. ಮತ್ತು ಈಗ ಕ್ವಶನ್ ಏನಕ್ಕೆ ಅಂದರೆ, ಇಷ್ಟು ದಿನ ನೀವು ಯಾಕೆ ವೀಡಿಯೋ ಮಾಡಿರಲಿಲ್ಲ, ಮತ್ತು ಏನಾದರೂ ಗುಡ್ ನ್ಯೂಸ್ ಇದೆಯಾ ಅಂತ. ಖಂಡಿತ ಗುಡ್ ನ್ಯೂಸ್ ಇದೆ. ಅದನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲಸ್ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಸ್ವಲ್ಪ ವ್ಯೂಸು ಮತ್ತು ಫಾಲೋವರ್ಸ್ ಎಲ್ಲ ಕಡಿಮೆ ಆಗ್ತಿದ್ದಾರೆ. ಅದಕ್ಕೇ ನನಗೆ ಆ ಒಂದು ವಿಷಯಕ್ಕೇ ತುಂಬಾ ಬೇಜಾರಾಗಿತ್ತು.
ತುಂಬಾ ಬೇಜಾರಾಗಿ ಸ್ವಲ್ಪ ದಿನ ಸ್ಟೋರಿನೂ ಹಾಕಿರಲಿಲ್ಲ, ನಾನು ವೀಡಿಯೋನೂ ಮಾಡ್ತಿರಲಿಲ್ಲ. ಆದರೆ ಇವಾಗ ಏನಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಸಡನ್ನಾಗಿ ಫಾಲೋವರ್ಸ್ ಆಗಬೇಕು ಅಂದ್ರೂ ಕಷ್ಟ. ಅಂದರೆ ನನಗೆ ಸಡನ್ನಾಗಿ ಅನ್ನೋದಕ್ಕಿಂತ ಮುಂಚೆ ಆಗ್ತಿದ್ದ ಫಾಲೋವರ್ಸ್ಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಿದೆ. ಆ ಒಂದು ರೀಸನ್ಗೂ ಕೂಡ ನಾನು ವೀಡಿಯೋ ಮಾಡಿರಲಿಲ್ಲ. ಅದಕ್ಕೆ ಇಷ್ಟು ದಿನ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗಂತೂ ಏನಿಲ್ಲ, ಫಾಲೋವರ್ಸ್ ಆ ಥರ ಏನೂ ತಲೆ ಕೆಡಿಸ್ಕೊಳ್ಳದೆ ಡೈಲಿ ವ್ಲಾಗ್ ಮಾಡ್ತೀನಿ ಮತ್ತು ವೀಡಿಯೋ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಿದ್ರಲ್ಲ ನಿಮ್ಮ ಹಸ್ಬೆಂಡ್ನ ತೋರಿಸಿ, ಮತ್ತು ನೀವು ಯಾಕೆ ನಿಮ್ಮ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡ್ತಿಲ್ಲ ಅಂತ. ಅಂದರೆ ಇವರು ಊರಲ್ಲಿದ್ದರು, ಜಾಸ್ತಿ ಬರ್ತಿರಲಿಲ್ಲ. ಅದಕ್ಕೇ ನೋಡಿ ಇವ್ರಿ ನಮ್ಮ ಹಸ್ಬೆಂಡ್. ನೋಡಿ ಫ್ರೆಂಡ್ಸ್, ನಮ್ಮ ಮಿಸ್ಸಸ್ ಬೈತಿದ್ದಾರೆ, ವಿಶ್ ಮಾಡಿಲ್ಲ ಫಸ್ಟ್ ಇಯರ್ ಎಂಗೇಜ್ಮೆಂಟ್ ಅಂತ. ಬಂದು 4 ಗಂಟೆ 5:05 ವಿಶ್ ಮಾಡಿದ್ದಾರೆ. ಏನು ಬೈದ ಕೆಲಸ ಇತ್ತು, ಅದಕ್ಕೆ ಇವಾಗ ಬಂದು ವಿಶ್ ಮಾಡಿ ಇವಾಗ ಕೂತಿದ್ದೀನಿ. ಓಕೆ ಬಾಯ್. ನೋಡಿ ಬಂದರೆ ಏನಿಲ್ಲ, ಬರೀ ಫೋನ್ ಇಟ್ಕೊಂಡು ರೀಲ್ಸ್ ನೋಡೋದೇ ಕೆಲಸ ಇವ್ರದ್ದು. ಇದೇ ಮಾಡೋದು. ಏನಾದರೂ ಮಾತಾಡೋಣ ಅಂತೇನಿಲ್ಲ. ಅದರಲ್ಲಿ ನಮ್ಮ ಅಕ್ಕಂದು ಕಿರಿಕಿರಿ ಬೇರೆ. ಏನು ಮಾಡೋದು ಗೈಸ್. ಇವಾಗ ಊಟ ಮಾಡಿ ಮಲಗಬೇಕು. ಹೀಗಿತ್ತು ಇವತ್ತು ನಮ್ಮ ದಿನ. ನೀವೇ ನೋಡೋದ್ರಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಮತ್ತು ಏನೇನು ಕೆಲಸ ಇತ್ತು ಅಂತ. ಸೊ ನಾನು ಇವತ್ತು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ನಿಮ್ಮ ಕೆಲವೊಬ್ಬರು ಕೇಳಿದ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್.